ಇದು ಸಿಂದಗಿ ರೋಡಿಂದ ಐನಾಪುರ ತಾಂಡಕ್ಕೆ ಹೋಗೋ ರೋಡು. ಇಲ್ಲಿ ಅಗ್ರಿಕಲ್ಚರ್ ಎಲ್ಲ ಮಾಡತ್ತಾರ. ರೋಡೆಲ್ಲ ಚಲೋ ಐತಿ. ಇಲ್ಲಿಂದ ನಮ್ಮ ಸೈಟಿಗೆ ಹೋಗೋಕ್ಕೆ ಸಿಂದಗಿ ಹೈವೇಯಿಂದ ತಾಂಡನೂ ಒಂಚೂರು ಡೆವಲಪ್ ಆಗಿರೋ ಥರ ಐತಿ ಇದು. ಬಟ್ ಅದ ಇಲ್ಲಿ ಜಾಸ್ತಿ ಅಗ್ರಿಕಲ್ಚರು ಮಾಡ್ತಾರೆ. ಇಲ್ಲಿ ನೋಡಿ ಎಲ್ಲ ಗೋಧಿ ಎಲ್ಲ ಬೆಳ್ತಾರೆ. ಗೋಧಿ ಎಲ್ಲ ಮನೆ ಅದಾವು. ಸೊ ಇಲ್ಲಿ ನೋಡಿ ಎಲ್ಲ ಗೋಧಿ ಎಲ್ಲ ಬೆಳೆದಾರ. ಇಲ್ಲಿ ಇಲ್ಲೊಂದೆರಡು ಸ್ಟಾರ್ಟಿಂಗ್ 1-2-3 ಮುಸ್ಲಿಂ ಮನೆ ಕಂಡು. ಇದು ಮುಸ್ಲಿಮ್ದ ಹೊಲ ಅನ್ಸುತ್ತೆ. ಇದು ಅಗ್ರಿಕಲ್ಚರ್ ಇಲ್ಲಿ ಮಾಡೋದು ಮುಸ್ಲಿಮ್ದ. ಇವೆಲ್ಲ ಸ್ಟಾರ್ಟಿಂಗ್ ಇರೋದು ಸಿಂದಗಿಯಿಂದ ಎಂಟ್ರಿ ಹೊಡಿದ ತಕ್ಷಣ. ಇಲ್ಲಿ ನೋಡಿ ತರಕಾರಿ ಎಲ್ಲ ಬೆಳೆದಾರೆ. ಆ್ಯಕ್ಚುಲಿ ಹೂಕೋಸು ಅವೆಲ್ಲ ಬೆಳೆದಾರ. ಸೊ ಇಲ್ಲಿಂದ ಐನಾಪುರ ತಾಂಡ ಥರ ಐತಿ. ಇದು ತಾಂಡನ, ಇದು ಐನಾಪುರ ತಾಂಡ. ರೋಡೆಲ್ಲ ಚಲೋ ಐತಿ. ಆಮೇಲೆ ಇಲ್ಲಿಂದ ಆಟೋ ಗೀಟೋ ಎಲ್ಲ ಓಡಾಡಕತ್ತವು. ಸೊ ಟ್ರಾವೆಲಿಂಗ್ ಫೆಸಿಲಿಟಿ ಐತೆ ಅನ್ಸುತ್ತೆ. ಇಲ್ಲಿಂದ ಸಿಂದಗಿ ಹೈವೇಗೆ ಹೋಗ್ಬೇಕಂತಂದ್ರೆ ಇಲ್ಲಿ ನೋಡಿ, ಅದು LR ನಾಯಕ್ ಫೌಂಡೇಶನ್. ಸೊ ಇದು ಹಿಂಗೆ ತಾಂಡ ಒಳಗೆ ಹೋಗತ್ತೆ ಅನಿಸುತ್ತೆ. ಇದು ಹಿಂಗೆ ಮತ್ತು ಹಿಂಗೆ ಸೀದಾ ಹೋದ್ರೆ ನಮ್ದು ಆ ಕಡೆ ಬಿಜಾಪುರ ಹೈವೇಗೆ ಹೋಗೋ ರೋಡು. ಅಂದ್ರೆ ಇದು ಐನಾಪುರ ದಾಟಿ ಯೋಗಾಪುರ ರೋಡ್ ಇದೆ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಚಲೋ ಮನೆ ಕಟ್ಸ್ಯಾರ ಆ್ಯಕ್ಚುಲಿ. ಗೌರ್ಮೆಂಟ್ ಇವರೆಲ್ಲ ಚಲೋ ಮನೆ ಎಲ್ಲ ಕಟ್ಸ್ಯಾರ ಇಲ್ಲಿ. ನೋಡಿ ಇಲ್ಲಿ ಒಂದು ಮನೆ ಇತ್ತು, ಗೌರ್ಮೆಂಟಿ ಮನೆ ಅವೆಲ್ಲ. ಭವಾನಿ ಎಲ್ಲ ಚಲೋ ಡೆವಲಪ್ ಆಗ್ಯಾವು. ಅಂದ್ರೆ ಹಿಂಗೆ ಯಾವ ಇದ್ರ ಮನೆ ಇಲ್ಲ, ಏನಂತ ತಗಡಿನ ಮನೆ ಆ ಥರ ಯಾವ ಕಾಣಕತ್ತಿಲ್ಲ. ಇಲ್ಲಿ ಮಾಳ್ಗಿ ಮನೆ ಯಾವ ಕಾಣಕತ್ತಿಲ್ಲ. ಎಲ್ಲ ಚಲೋ ಡೆವಲಪ್ ಆಗಿರೋ ಥರ ಅದು. ರೋಡ್ ಚಲೋ ಐತಿ ಇಲ್ಲಿ. ಹಿಂಗೆ ಜಸ್ಟ್ ಯೋಗಾಪುರ ಹೋಗಕ್ಕೆ ಈ ಕಡೆಯಿಂದ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಪ್ಲಾಟ್ಸ್ ಎಲ್ಲ ಡೆವಲಪ್ ಮಾಡ್ಯಾರ ಸೇಲ್ ಮಾಡೋಕ್ಕೆ. ಈ ಕಡೆ ಎಲ್ಲ ಪ್ಲಾಟ್ಸ್ ಎಲ್ಲ ಸೇಲ್ ಆಗಾಕತ್ತವು. ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡಿ, ಗಿರ್ಗಾಂವ್ಕರ್ ಪ್ಲಾಟ್ಸ್ ಅಂಥೇಳಿ. ಬಟ್ ಇಷ್ಟು ದೂರ ಪ್ಲಾಟ್ಸ್ ಎಲ್ಲ ತಗೋತಾರ ಜನ. ಮೀನ್ಸ್ ಇಷ್ಟು ದೂರ ಪ್ಲಾಟ್ಸ್ ತಗೋತಾರ ಅನ್ಸುತ್ತೆ. ರೇಟೆಲ್ಲ ಕಡಿಮೆ ಇರಬೇಕಿಲ್ಲ ಆ್ಯಕ್ಚುಲಿ. ಪ್ಲಾಟು ನಮ್ಗಿಂದು ಕಡಿಮೆ ಇರಬೇಕು. ಪೌಸ್ ಮಾಡ್ತೀನಿ. ಸೊ ಐನಾಪುರ ತಾಂಡ ಇಲ್ಲಿಂದ 1 ಕಿಲೋಮೀಟ್ರ್ ಐತೆ ಆ್ಯಕ್ಚುಲಿ. 1 ಕಿಲೋಮೀಟ್ರ್ ಬಂದರೆ ಇಲ್ಲಿ ನಮ್ಮ ಪ್ಲಾಟ್ ಸ್ಟಾರ್ಟ್ ಇವು. ಸೊ ಇದು ಪ್ಲಾಟ್ ಇಲ್ಲಿ 2 ಮನೆ ಆಗ್ಯಾವು. ಇದು ಯಾರ್ದು ಮನೆ ಗೊತ್ತಿಲ್ಲ. ಸೊ ನಮ್ಮ ಪ್ಲಾಟ್ನಾಗ ಬಂದ್ರೆ ಇಲ್ಲ ನೋಡಿ ಮನೆ 2 ಮನೆ ಆಗ್ಯಾವು. ಇವು ಬೇರೆ ಪ್ಲಾಟ್ಸ್ ಅಂತ ಅನ್ಸುತ್ತೆ. 2 ಮನೆ ಆಗ್ಯಾವು. ಇದು ನಮ್ಮ ಪ್ಲಾಟ್ 2 ಮನೆ ಆಗ್ಯಾವು. ಸೊ ಒಂದು ಕಾರ್ ನಿಂತದ ಆ ಕಡೆ. ಯಾರು ಇರ್ತಾರೋ ಇಲ್ಲಿ ಗೊತ್ತಿಲ್ಲ. ಇದು ನಮ್ಮ ಪ್ಲಾಟ್.
ಈರಿಂಗುಂಡಿ ಐತಲ್ಲ ಅದು ನಮ್ಮ ಪ್ಲಾಟು. ಸೊ ಈ ಕಡೆಯಿಂದ ನೀ ಅಲ್ಲಿ ಆ ಕಡೆ ನೋಡಿದೆ ಅಂದ್ರೆ ಎಲ್ಲ ರೋಡ್ಗಿ ಡೆವಲಪರ್ಸ್ ಅಂಥೇಳಿ ಜಸ್ಟ್ ಹೈವೇಗೆ ಟಚ್ ಆಗಿ ಐತದು. ಇಲ್ಲಿಂದ ನಮ್ಗೆ ಅದು ಸಿಂದಗಿ ಹೈವೇ ಒಂದು 150 ಮೀಟ್ರ್ ಆಗ್ಬೋದು ಇಲ್ಲಿಂದ ಅಷ್ಟೇ, ಲೆಸ್ ದೆನ್ 200 ಮೀಟರ್. ಸೊ ನಾವು ಇಲ್ಲಿಂದ ಹಿಂಗೆ ಹೋಗ್ಬೋದು. ಸೊ ಈ ರೋಡ್ ಐತಲ್ಲ ಹಿಂಗೆ ಹೋದೆ ಅಂದ್ರೆ ನಾನು ಆ ಸಿಂದಗಿ ಹೈವೇ ಸಿಗುತ್ತೆ ನನಗೆ. ಇಲ್ಲಿಂದ ಬರೀ 150 ಮೀಟರ್. ಸೊ ಇಲ್ಲಿಂದ ಆ್ಯಕ್ಚುಲಿ ಶಿವಗಿರಿ 1 ಕಿಲೋಮೀಟ್ರ್ ಅದಷ್ಟೇ. ಶಿವಗಿರಿ ಇದು ಐತಲ್ಲ ಸ್ಟ್ಯಾಚು 1 ಕಿಲೋಮೀಟ್ರ್ ಐತಿ ಇಲ್ಲಿಂದ ಅಷ್ಟೇ. ಅದು ಬಿಟ್ರೆ ಇಲ್ಲೆಲ್ಲ ಕಲ್ಲು ಹಾಕ್ಯಾರ ಪ್ಲಾಟ್ಸ್ನಾಗ, ಎದಕ್ಕೆ ಹಾಕ್ಯಾರ ಗೊತ್ತಿಲ್ಲ. ಸೊ ಲೆಫ್ಟ್ ಸೈಡು ಅಲ್ಲಿ ಇಟಂಗಿ ಬಟ್ಟಿ ಐತಿ. ಇಟಂಗಿ ಬಟ್ಟಿ ಕನ್ಸ್ಟ್ರಕ್ಷನ್ ನಡೆಯೋದು ಆ ಕಡೆ. ಈ ಕಡೆ ರೋಡ್ ಆ ಸೈಡ್, ನಮ್ಮ ಪ್ಲಾಟ್ದು ರೋಡ್ ಆ ಸೈಡ್ ಲೆಫ್ಟ್ ಸೈಡು ದೊಡ್ಡ ಇಟಂಗಿ ಬಟ್ಟೆ ಐತಿ. ಬಟ್ ನನಗೇನು ಇಲ್ಲೆಲ್ಲೂ ಡಸ್ಟ್ ಗಿಸ್ಟ್ ಏನು ಕಾಣತ್ತಿಲ್ಲ. ಈ ತಾರ್ ರೋಡೆಲ್ಲ ಕಿತ್ಕೊಂಡು ಹೋಗ್ಯಾವು, ಸ್ಟಾರ್ಟಿಂಗ್ ಮಾಡಿದ್ದು ಅನ್ಸುತ್ತೆ, ಈಗೆಲ್ಲ ಕಿತ್ಕೊಂಡು ಹೋಗ್ಯಾವು. ಸೊ ಇಲ್ಲೆಲ್ಲ ಸ್ವಲ್ಪ ಡಸ್ಟ್ ಐತಿ ನೋಡಿ, ಇಲ್ಲೆಲ್ಲ ರೋಡ್ ಫುಲ್ ಇದು ಐತಿ. ಇವ್ರದ್ದು ಹನುಮಶೆಟ್ಟಿದು ಎಲ್ಲಿ ಮಟ್ಟ ಏನಪ್ಪ ಪ್ಲಾಟ, ಮೋಸ್ಟ್ಲಿ ಇಲ್ಲಿ ಮಟ್ಟ ಇರ್ಬೇಕು, ಇಲ್ಲಿ ಐತಲ್ಲ. ಯಾಕಂದ್ರೆ ಈ ಕಡೆ ಇಟಂಗಿ ಬಟ್ಟಿ ನಡೆಯತ್ತೈತಿ, ಇಲ್ಲಿಂದ ಸ್ಟಾರ್ಟ್ ಅನ್ಸುತ್ತೆ ಅವನು. ಪೌಸ್ ಮಾಡ್ತೀನಿ. ಈಗ ನಾವು ಬೈಪಾಸ್ ಹೋಗತ್ತೀವಿ. ಬೈಪಾಸು ಇಲ್ಲಿಂದ ಮೋಸ್ಟ್ಲಿ 2 ಕಿಲೋಮೀಟ್ರ್ ಆಗುತ್ತೆ. ಸೊ ರೋಡು ಒಂದು ಲೆವೆಲಿಗೆ ಓಕೆ. ಸೊ ಇಲ್ಲಿ ಇನ್ನೊಂದು ಇಟಂಗಿ ಬಟ್ಟಿ ಐತಿ, ಈ ಕಡೆ ಒಂದು ಐತಿ. ಸೊ ಇಲ್ಲಿ ಯಾವುದೋ ಒಂದು ನ್ಯಾಷನಲ್ ಸ್ಕೂಲ್ ಅಂತ ಐತಿ, ನ್ಯಾಷನಲ್ ಪ್ರಿಪೇರ್ ಆ್ಯಂಡ್ ಪ್ರೈಮರಿ ಸ್ಕೂಲ್, ಗಚ್ಚಿನ್ ಮಹಲ್ ಪೀರ್ ಪಾಷಾ. ಅದು ಮುಸ್ಲಿಮ್ದು ಐತಿದೆ ಆ್ಯಕ್ಚುಲಿ, ಮುಸ್ಲಿಮ್ ಓನರ್ ಅದಾರ ನ್ಯಾಷನಲ್ ಸ್ಕೂಲು. ಇಲ್ಲೊಂದು ಇಟಂಗಿ ಬಟ್ಟಿ ನಡೆಯುತ್ತೆ. ಬಟ್ ಅದ ಇಲ್ಲಿ ಇಟಂಗಿ ಬಟ್ಟಿ ಇರಲ್ಲಿ ರೋಡು ಸ್ವಲ್ಪ ಜಾಸ್ತಿ ಮಣ್ಣು ಐತಿ. ಕಾರ್ ರೋಡ್ ಕಾಣಂಗಿಲ್ಲ. ನೋಡಿ ಕತ್ತಿ ಮ್ಯಾಗ ಇಟಂಗಿ ಹೊಸಾಕತ್ತ. ನಾನು ಆ್ಯಕ್ಚುಲಿ ಅದು ರುಡ್ಗಿ ಡೆವಲಪರ್ಸ್ ಐತಲ್ಲ ನಮ್ಮ ಪ್ಲಾಟ್ ಆ ಕಡೆ. ಸೊ ಆ ಹೈವೇ ದಾಟಿ ಆ ಕಡೆ ಹೋಗಿದ್ದೆ. ಅಲ್ಲಿ ಎಷ್ಟು ಯಾವುದೋ ಮಾರೋಡಿದು ಅಂತ ಐದು ಚಲೋ ಡೆವಲಪ್ ಮಾಡ್ಯಾರ. ಅದೇನೋ 30-50 ಇತ್ತಂತ, ನಾಟ್ 30-40. ಅದೇನೋ 3500 ಸ್ಕ್ವೇರ್ ಫೀಟ್ ಐತಂತ. ಅದು ಏನೋ ಇನ್ನೂ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. 30/50 ಅಂತ. ಅದೇನೋ 30/50 ಅಂತಂದ್ರೆ ಎಕ್ಸಾಕ್ಟ್ಲಿ ಹೈವೇ ಟಚ್ ಆಗೈತದು. ಸೊ ಅದು ಅಪ್ ಟು 30 ಲ್ಯಾಕ್ ಆಗ್ಬೋದು, 30 ಲಕ್ಷ, 30-35 ಲಕ್ಷ 30-50 ಸೈಟಿಗೆ ಬರೇ. ಸೊ ಅಲ್ಲಿ ಒಬ್ಬನು ಸೈಟ್ ತೊಗೊಂಡನು, ಜೊತೆ ಮಾತಾಡ್ಸತ್ತಿದ್ದೆ ನಾನು. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ನೋಡಿದ್ರೆ ಇಲ್ಲೆಲ್ಲ ಡೆವಲಪ್ ಆಗ್ಯಾವ ಮನೆಗಳೆಲ್ಲ. ಅದೇ ನಮ್ಮ ಸೈಟ್ ಐತಿಲ್ಲ, ಅಲ್ಲಿಂದ ಒಂದು 100-200 ಮೀಟ್ರ್ ಬಂದ್ರೆ ಇಲ್ಲೆಲ್ಲ ಚಲೋ ಮನೆಗಳೆಲ್ಲ ಅದಾವೆ ನೋಡಿ. ಇಲ್ಲೆಲ್ಲ ಪ್ಲಾಟ್ಸು ಎಲ್ಲ ಅದಾವೆ. ಬಟ್ ಇವೆಲ್ಲ ಗುಂಟೆ ಪ್ಲಾಟ್ ಅನ್ಸುತ್ತೆ ನನಗೆ. ಹೇಳಾಗ್ತಿದ್ದಲ್ಲ, ಅಲ್ಲಿ ಅವನೇನತ್ತಿದ್ದ ಹನುಮಶೆಟ್ಟಿ ಅವ್ರ ಸೈಟ್ ಅಂತ ಹೇಳಿದೆ ನಾನು. ಅಲ್ಲೇ ಚಲೋ ರೀ, ಅಲ್ಲೇ ನಿಮ್ಗೆ ಇಲ್ಲೇ ಇಷ್ಟೆಲ್ಲ ತುಟ್ಟಿ ಆಗಿ ತೊಗೋತೀರಿ, ಇಷ್ಟೊಂದು ಕಾಸ್ಟ್ಲಿ ಆಗಿ ತೊಗೋತೀರಿ, ಅಲ್ಲೇ ಅವೆಲ್ಲ ಡೆವಲಪ್ ಆಗ್ತಾವೆ, ಅಲ್ಲೆಲ್ಲ ಚಲೋ ಡೆವಲಪ್ ಆಗ್ತಾವೆ ಅನ್ನತ್ತಿದ್ದವು. ಇಲ್ಲಿ ಒಂಥರ ಜಾಸ್ತಿ ಲೋಕಲ್ ಟೈಪ್ ಐತಿ, ಸ್ವಲ್ಪ ಲೋ ಎಕನಾಮಿಕಲ್ ಗ್ರೂಪ್ ಅವ್ರು ಬಂದಿದ್ದಂಗೆ ಐತಿ ಇದು. ಇಲ್ಲಿ ರೋಡ್ ಫುಲ್ ಕೆಟ್ಟೋಗೈತೆ ನೋಡಿ, ಒಂದಕ್ಕೆ ಹೊಡೆಯೋದು ಕಷ್ಟ ಆಗ್ತೈತಿ. ರೋಡ್ ಫುಲ್ ಕಿತ್ಕೊಂಡೋಗೈತೆ. ಒಂದು ನಡುವೆ ಒಂದು ಆಲ್ಮೋಸ್ಟ್ ಒಂದು 100-200 ಮೀಟ್ರು ರೋಡ್ ಸರಿ ಇಲ್ಲ.
ಇದು ಜಾಸ್ತಿ ಮುಸ್ಲಿಮ್ ಡಾಮಿನೇಟೆಡ್ ಎರಡು ಟೈಪ್ ಐತಿ. ಮಿಡಲಲ್ಲಿ ಬರುತ್ತೆ ಇಲ್ಲಿ ನೋಡಿ, ಹುಸೇನ್ ಪ್ಯಾಲೇಸ್ ಅಂತ ಐತಿ. ಇಲ್ಲಿ ಜಾಸ್ತಿ ಇದು ಹೆಂಗೈತೆ ಅಂದ್ರೆ ಬೈಪಾಸಿಂದ ಎಂಟ್ರಿ ಹೊಡೆಯೋದ್ಲೆ ನಾನ್ ಮುಸ್ಲಿಮ್ ಏರಿಯಾ ಐತೆಲ್ಲ, ಆಮ್ಯಾಗ ಮಿಡಲಲ್ಲಿ ಮುಸ್ಲಿಮ್ ಏರಿಯಾ ಬರುತ್ತೆ, ಆಮೇಲೆ ಆ ಕಡೆ ಅಷ್ಟೊಂದು ಮುಸ್ಲಿಮ್ ಯಾರೂ ಇಲ್ಲ. ಇಲ್ಲಿ ಅಂಕಿತಾ ಕ್ಲಿನಿಕಲ್ ಲ್ಯಾಬೊರೇಟರಿ ಅಂತ ಐತಿ, ಹಾಸ್ಪಿಟಲ್. ಸಾರಿ, ಸೊ ಅದೇ ಇಲ್ಲಿಂದ ಹಿಂಗೆ ಹೋದ್ರೆ ಇಲ್ಲಿಂದ ರೋಡ್ ಚಲೋ ಐತೆ. ಮತ್ತು ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಾನು ಇನ್ನೊಂದು ಕಿಲೋಮೀಟ್ರ್ ಹೋದ್ರೆ ಬೈಪಾಸ್ ಟಚ್ ಆಗುತ್ತೆ. ಸೊ ಇಲ್ಲಿಗ ಪೌಸ್ ಮಾಡಿ ರಿಟರ್ನ್ ಹೋಗ್ತೀನಿ. ರಿಟರ್ನ್ ಹೋಗಿ ಒಳಗಡೆ ಹೋಗ್ತೀನಿ. ಒಳಗಡೆ ಎಲ್ಲ ಹೆಂಗೈತೆ ನೋಡ್ತೀನಿ. ಇಲ್ಲಿ ನೋಡು, ಇಲ್ಲಿ ಕುಚನೂರು ಹಾಸ್ಪಿಟಲ್ ಅಂತ ಐತಿ, ಉಚಿತ ಆರೋಗ್ಯ ತಪಾಸಣೆ ಕುಚನೂರು, ಬಾಬುಗೌಡ BAMS MBA ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ. ಇಲ್ಲಿಂದ ಹಿಂಗೆ ಒಳಗಡೆ ಹೋಗಿ ನೋಡಂತಡಿ. ಈ ರೋಡ್ ಚಲೋ ಐತೆ ಆ್ಯಕ್ಚುಲಿ. ಈ ರೋಡ್ ಎಲ್ಲಿ ಹೋಗುತ್ತೆ ನೋಡೋಣ. ಇದೆಲ್ಲ ಚಲೋ ಡೆವಲಪ್ ಆಗಿರೋ ಥರ ಐತೆ. ಇಲ್ಲಿ ಫಿಲ್ಟ್ರ್ ವಾಟರ್ ಐತಿ, ಗಂಗಾ ಜಲ ಕುಡಿಯುವ ನೀರಿನ ಘಟಕ, ಫಿಲ್ಟ್ರ್ ವಾಟರ್ ಫೆಸಿಲಿಟಿ ಐತಿ. ಹಾಂ, ಇಲ್ಲೆಲ್ಲ ಭಾಳ ಚಲೋ ಡೆವಲಪ್ ಆಗಿರೋದ ಕಾಣತೈತಿ. ಚಲೋ ಐತೆ ಆ್ಯಕ್ಚುಲಿ. ಇಲ್ಲೆಲ್ಲ ಗಣೇಶ್ ನಗರ 1ನೇ ಹಂತ ಎಣ್ಣೆ ಪ್ಲಾಟ್ಗಳು ಮಾರಾಟಕ್ಕಿವೆ. ಓಕೆ, ಇಲ್ಲೆಲ್ಲ ಚಲೋ ಡೆವಲಪ್ ಆಗಿರೋ ಥರ ಐತಿ. ಸೊ ಇದು RBM ಮಂಜಿಲ್ ಮುಸ್ಲಿಂ ಮನೆ. ಬಟ್ ಇಲ್ಲಿ ಫಾರ್ ಸಮ್ ರೀಸನ್ 80/40 ಅದ. ಇಲ್ಲೆಲ್ಲ ಹೆಂಗಂತಿ ಜಾಸ್ತಿ ಪ್ಲಾಟ್ಸ್ ಎಲ್ಲ ಮಾರಾಟ ಆಗಾಕತ್ತವು ನೋಡಿ. ಪ್ಲಾಟ್ ನಿಂಬಾಳರ್ ಪ್ಲಾಟ್ ಮಾರಾಟಕ್ಕಿದೆ ಇಲ್ಲಿ. ಫಾರ್ ಸಮ್ ರೀಸನ್ ಇಟಂಗಿ ಏನಂತಾರ, ಇಟಂಗಿ ಬಟ್ಟೆಗಳೆಲ್ಲ ಜಾಸ್ತಿ ಅದಾವೆ ಇಲ್ಲಿ. ಅದ ದೊಡ್ಡ ಮನಿ ಎಲ್ಲ ಅದಾವು. ಸೊ ಇಲ್ಲಿಂದ ಮತ್ತೆ ಹೈವೇ ಟಚ್ ಆಗುತ್ತೆ. ಇದು ಯಾವುದು ಸಿಂದಗಿ ಹೈವೇ. ಇಲ್ಲೆಲ್ಲ ಚಲೋ ಅದಾವ ಮನೆಗಳೆಲ್ಲ. ಇಲ್ಲೆಲ್ಲ ಅಲ್ಲಿ ಏನೋ NR ಆಟಾಡ ಅಂತ ನೋಡ್ದಂಗೆ ಆಯ್ತಪ್ಪ ಮನೆ. ಬಟ್ ಅದ ಲಂಬಾಣಿಗಳು ಅದಾರ ಇಲ್ಲಿ. ನಂಗನ್ಸೋ ಪ್ರಕಾರ ಇಲ್ಲೆಲ್ಲ ಐನಪ್ಪರು ಅಕ್ಕಪಕ್ಕ ತಂಡಗಳದಾವಲ್ಲ, ಅವರ ಬಂದು ಇಲ್ಲೆಲ್ಲ ಮನೆ ಕಟ್ಸ್ತಾರಂಗೆ ಕಾಣತ್ತಾರ. ಅದ ಇಲ್ಲ, ಇಲ್ಲಿ ಲಂಬಾಣಿ ಅದಾರ, ಲಿಂಗಾಯತರು ಎಲ್ಲ, ಆಮ್ಯಾಗೆ SST ಎಲ್ಲ ಕಮ್ಯುನಿಟೀಸ್ ಅವರು ಇದ್ದಂಗೆ ಕಾಣಿಸ್ತಾರೆ. ಸೊ ಇದು ಕಲಬುರ್ಗಿ ರೋಡ್. ಕಲಬುರ್ಗಿ ಇಲ್ಲಿಂದ 158 ಕಿಲೋಮೀಟರ್, ಹುಮ್ನಾಬಾದ್ 223 ಕಿಲೋಮೀಟರ್. ಇಲ್ಲಿಂದ ಅಲ್ಲಿ ನೋಡುವ ಲಂಬಾಣಿಯವರ ಕಾಣತ್ತಾರ. ಇದು ಆ ಕಡೆನೂ ತಾಂಡ ಅನ್ಸುತ್ತೆ. ಒಟ್ಟು ಕನ್ಕ್ಲೂಷನ್ ಏನಪ್ಪ ಅಂತಂದ್ರೆ, ಇಲ್ಲಿ ನಾವು ಮನೆ ಕಟ್ಸೋಕ್ಕೇನು ತೊಂದರೆ ಇಲ್ಲ ನಮ್ಮ ಸೈಟ್ ಒಳಗೆ. ಸೊ ಏನೋ ಫ್ಯೂಚರ್ ಒಳಗೆ ಏನೋ ದೊಡ್ಡ ಪ್ರಾಬ್ಲಮ್ ಬರೋ ಥರ ಏನೂ ಇಲ್ಲ. ಮೀನ್ಸ್ ಐ ಡೋಂಟ್ ಸಿ ಎನಿ ಅಬ್ಸ್ಟ್ಯಾಕಲ್ಸ್. ಬಟ್ ಏನಪ್ಪ ಅಂತಂದ್ರೆ ಕೆಲವೊಂದು
ಡ್ರಾಬ್ಯಾಕ್ಸ್ ಏನಪ್ಪ ಅದಾವ ಅಂತಂದ್ರೆ, ಸೊ ಅಲ್ಲಿ ನಮ್ಮ ಮನೆ ಕಟ್ಸೋ ಜಾಗಕ್ಕೆ ರೋಡು ಅಷ್ಟೊಂದು ಕರೆಕ್ಟಾಗಿಲ್ಲ. ಈಗ ಇಲ್ಲಿರೋ ಥರ ರೋಡ್ ಅಲ್ಲಿಲ್ಲ. ಒಂದನೇದ್ದು. ಎರಡನೇದ್ದು, ಸೊ ಅಲ್ಲಿ ಅಕ್ಕಪಕ್ಕ ಒಂದು 4 ಮನೆ ಅಷ್ಟೇ ಅದಾವೆ ಸದ್ಯಕ್ಕೆ. ಸೊ ಅಷ್ಟೊಂದು ಮನೆಗಳಿಲ್ಲ. ಬಟ್ ಮನೆಗಳು ಆಗ್ತಾವಲ್ಲಿ, ಯಾಕಂದ್ರೆ ಅಲ್ಲಿ ರೋಡ್ಗಿ ಪ್ಲಾಟ್ಸ್ ಐತಲ್ಲ, ಅಲ್ಲೆಲ್ಲ ಮನೆ ಆಗ್ತಾವೆ. ಸೊ ನಮ್ಮ ಅಲ್ಲಿನೂ ಮನೆ ಹಾಕವು. ಆಮ್ಯಾಗ ನಮ್ಮ ಪ್ಲಾಟರಲ್ಲಿ ಯಾರು ಮುಸ್ಲಿಮ್ಸ್ ಯಾರು ಪರ್ಚೇಸ್ ಮಾಡಿಲ್ಲ. ಸೊ ಅಲ್ಲೆಲ್ಲ ಮುಸ್ಲಿಮ್ ಬರಲ್ಲ ಯಾರು. ಸೊ ಅದೊಂದು ಪ್ರಾಬ್ಲಮ್ ಏನಲ್ಲ. ನೆಕ್ಸ್ಟ್ ಫೆಸಿಲಿಟೀಸು ಇಲ್ಲಿ. ಸೊ ಅವನೇನಾಗ್ತಿದ್ದ, ಮನೆ ಬೋರ್ ಹೊಡಿಸ್ಬೋದಂತ. ಆ್ಯಕ್ಚುಲಿ ಬೋರ್ ಒಂದು 500 ಫೀಟ್ ಬೋರ್ ಹೊಡೆದ್ರೆ ಸೊ ನಮ್ಮ ಮನೆಗೆ ಆಗಷ್ಟು ನೀರು ಬರುತ್ತಂತೆ ಆ್ಯಕ್ಚುಲಿ. ಬಟ್ ಅದು ಗ್ಯಾರಂಟಿ ಇಲ್ಲ ನೀರು ಬರುತ್ತಾ ಬರಲ್ಲ ಅಂತ. ಬಟ್ ಹಾಗೇನಾದರೂ ನೀರು ಬರಲಿಲ್ಲ ಅಂತಂದ್ರೆ ನಾವು ಮನೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲೆಲ್ಲ ಟ್ಯಾಂಕರ್ ನೀರು ಯೂಸ್ ಮಾಡ್ಬೋದಾಗುತ್ತೆ. ಇಲ್ಲಿ ಟ್ಯಾಂಕರ್ ನೀರು ಸಿಗುತ್ತಂತೆ ಆ್ಯಕ್ಚುಲಿ. ಇಲ್ಲಿ ನೋಡು, ನಿಂಬಾಳ್ಕರ್ ಪ್ಲಾಟ್ಸ್ ಅದ. ಇಲ್ಲೆಲ್ಲ ಪ್ಲಾಟ್ಸ್ ಡೆವಲಪ್ ಮಾಡಕತ್ತಾರ, ಬಟ್ ಯಾವ ಮನೆ ಆಗಿಲ್ಲ. ಇವೆಲ್ಲ ಫ್ಯೂಚರ್ನಾಗ ಆಗವು. ಮನೆ ಕಟ್ಸಿದ ಮೇಲೂ ಅಲ್ಲೆಲ್ಲ ಮೀನ್ಸ್ ಕಾರ್ಪೊರೇಷನಿಂದ ನೀರು ಬರುತ್ತಂತೆ. ಆಲ್ರೆಡಿ ಇಲ್ಲೆಲ್ಲ ಏನೋ ವಾಟರ್ ಟ್ಯಾಂಕ್ ಎಲ್ಲ ಕಟ್ಟಾಕತ್ತಾರಂತ ತೋರಿಸಿದ ಇಲ್ಲೇ. ಸೊ ಫ್ಯೂಚರ್ನಾಗ ನೀರಿನ ಪ್ರಾಬ್ಲಮ್ ಏನು ಆಗಲ್ಲ, ಯಾಕಂದ್ರೆ ಇದೆಲ್ಲ ಡೆವಲಪ್ ಆಗತ್ತೈತಿ. ಸೊ ಏನಂತಂದ್ರೆ ನಾವು ಈಗ ಮನೆ ಕಟ್ಟಿದ್ರೆ ನಮಗೊಂದು ಫುಲ್ ಫ್ಲೆಡ್ಜೆಡ್ ಏನಂತಾರೆ, ಫುಲ್ ಫ್ಲೆಡ್ಜ್ ಎಲ್ಲ ಫೆಸಿಲಿಟೀಸು ಎಲ್ಲ ಒಂದು ಪ್ರಾಪರ್ ಟೌನ್ಶಿಪ್ ಥರ ಇದು ಆಗ್ಬೇಕಂತಂದ್ರೆ ನಂಗೆ ಅನ್ಸೋ ಮಟ್ಟಿಗೆ ಇನ್ನೊಂದು 5 to 10 years ಆಗ್ಬೋದು. 10 years ಆಗಲಿಕ್ಕಿಲ್ಲ, ಮ್ಯಾಕ್ಸಿಮಮ್ 5 years ಆಗ್ಬೋದು. ಇದು ಈ ಸೈಡು. ಇದು ಹಾಗೆ ಇನ್ನೊಂದು ಚೂರು ಮುಂದೆ ಹೋದ್ರೆ ಎಲ್ಲ ಚಲೋ ಡೆವಲಪ್ ಆಗ್ಯಾವ ಆ್ಯಕ್ಚುಲಿ ಈ ಕಡೆ ಎಲ್ಲ. ಐ ಥಿಂಕ್ ಈಗ ನಾವು ಇಲ್ಲೆಲ್ಲ 30-40 ಸೈಡ್ ತೊಗೊಂಡ್ರೆ ಕಾಸ್ಟ್ಲಿನೇ ಇರುತ್ತೆ ಪಕ್ಕ. ಸೊ ಇಲ್ಲಿ ನೋಡಿ ಯಾವುದೋ ಮಸ್ಜಿದಿನ ಐತಿ ಇಲ್ಲೆಲ್ಲ. ಫುಲ್ಲಿ ಇದು ಸಾಬ್ರದ ಅನಿಸುತ್ತೆ. ಇದು ಮುಸ್ಲಿಮ್ ಡಾಮಿನೇಟೆಡ್ ಏರಿಯಾ ಟೈಪ್ ಐತಿ ಇದು ಫುಲ್ಲು. ಇನ್ನೊಂದು ಇಲ್ಲಿ ಬಿಜಾಪುರ್ನಾಗ ಎಲ್ಲೋದ್ರೂ ಮುಸ್ಲಿಮ್ಸ್ ಗೌರ್ಮೆಂಟ್ ಯಾವ್ದಾರ ಅವರು ಫುಲ್ಲಿ ಇದೇ ಏರಿಯಾ ಒಳಗೆ ಮನೆ ಕಟ್ಟಿಸ್ಬೇಕು ಆತ ಅಂದ್ರೆ ಕಷ್ಟ. ಇದು ಫುಲ್ ಲೋ ಎಕನಾಮಿಕಲ್ ಗ್ರೂಪ್ ಅವ್ರದ್ದು ವಿಲೇಜ್ ಥರ ಕಾಣಿಸುತ್ತೆ. ಅಂದರೆ ಐ ಥಿಂಕ್ ಇದೆಲ್ಲ ಭಾಳ ಓಲ್ಡ್, ಮೀನ್ಸ್ ಭಾಳ ವರ್ಷದಿಂದ ಇಲ್ಲಿ ಇರೋದು ಇಲ್ಲ ಅನಿಸುತ್ತೆ. ಇಲ್ಲೆಲ್ಲ ಅಂಗಡಿಗಳದಾವೆ ಆ್ಯಕ್ಚುಲಿ. ಮೀನ್ಸ್ ಅದೇ ಹಾರ್ಡ್ವೇರ್ ಅಂಗಡಿ, ಎಲೆಕ್ಟ್ರಿಕಲ್ ಅಂಗಡಿ, ಸೊ ಈ ಥರ ಹಾಲಿನ ಡೈರಿ, ಸಲೂನ್ ಶಾಪು, ಹಿಟ್ಟಿನ ಗಿರಣಿ, ಈ ಥರ ಎಲ್ಲ ಬೇಕಂದ್ರೆ ನಮ್ಗೆ ಅದಾವೆ ಆ್ಯಕ್ಚುಲಿ ಹತ್ತಿರ. ಜಾಸ್ತಿ ಇದು ಫುಲ್ಲು ಹಿಂದೂ ಏರಿಯಾ ಥರ ಕಾಣತೈತಿ, ಓಲ್ಡ್ ವಿಲೇಜ್ ಥರ. ಇಲ್ಲೊಂದು ಯಾವುದೋ ದೇವಸ್ಥಾನ ಐತೆ. ಇಲ್ಲಿ ಮೆಡಿಕಲ್ ಶಾಪ್ ಐತು. ಜೆರಾಕ್ಸ್ ಶಾಪು, ವೆಜಿಟೇಬಲ್ಸ್ ಬೇಕಂದ್ರೆ ಅದಾವ ಇಲ್ಲಿ. ಟೈಲರ್, ಸೊ ನಮ್ಮ ಪ್ಲಾಟಿಂದ ವಿದಿನ್ 1 kilometer ನಮಗೆಲ್ಲ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಬೇಸಿಕ್ ಮೀನ್ಸ್ ಆಲ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ನಮಗೆ.
ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಕಾಂಕ್ರೀಟ್ ರೋಡ್ ಎಲ್ಲ ಮಾಡ್ಯಾರ. ಇದನ್ನು ಆ್ಯಕ್ಚುಲಿ ಬಂದಿರೋದು ನಮ್ಮ ಇಲ್ಲೆಲ್ಲ ಫುಲ್ ಇದು ಫುಲ್ ಪಕ್ಕ ಯೋಗಾಪುರ ಅನಿಸುತ್ತೆ.